ಅದೇ ನಾವು ಸುಮಾರು ವರ್ಷಗಳಿಂದ ಇದು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಅವ್ರನ್ನ ಡೈರೆಕ್ಟಾಗಿ ನೋಡಿನೂ ಮಾತಾಡಿದ್ದೀವಿ. ಅವರು ಆಯಿತು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ಏನು ಅಷ್ಟಾಗಿ ಅವ್ರ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಕೇಳಿದ್ರೆ ಪಕ್ಕದಾಗಿರೋರ್ನ ಅವ್ರನ್ನ ಕೇಳಿದ್ರೆ ಅವ್ರ ಜೊತೆಗಿರೋರ್ನ ಕೇಳಿದ್ರೆ ಎಲ್ಲಿ ಸರ್ ದುಡ್ಡುಗಳಿಲ್ಲ, ನಾವೇನು ಮಾಡೋಣ. ಮೇಯ್ನ್ ಏನು ಅಂತಂದರೆ ಇವಾಗ ರೋಡ್ಗಳು ಹಂಗಾಗಿರೋದು ಎಲ್ರಿಗೂ ಇದು ತೊಂದರೆ ಅನ್ನೋದಕ್ಕೆ ತೊಂದರೆ. ಎರಡನೇದೇನು ಅಂದರೆ ಡಸ್ಟ್ ಅಲರ್ಜಿ ಬಂದ್ಬಿಟ್ಟಿದೆ. ಅದು ಅಂದರೆ ತುಂಬ ತೊಂದರೆ ಆಗ್ತಾ ಇದೆ. ಧೂಳು ತುಂಬ. ಇವಾಗ ನೋಡಿ ಕರೋನಾ ಅದು ಇದು ಅಂತಾರೆ. ಫಸ್ಟ್ ಇದು ರೋಡ್ ಸರಿ ಮಾಡಿದ್ರೆ ಎಷ್ಟು ಕಂಟ್ರೋಲ್ ಆಗುತ್ತೆ. ಕರೋನಾನೂ ಇರಲ್ಲ, ಎಂಥದ್ದು ಇರಲ್ಲ. ನೋಡಿ ರೋಡ್ ನೋಡಿ ಹೆಂಗಿದೆ ನೋಡಿ. ರೋಡು ತುಂಬ ಹಳ್ಳ. ಎಷ್ಟು ಜನ ಬೀಳ್ತಾರೆ, ಎಷ್ಟು ಆಕ್ಸಿಡೆಂಟ್ ಆಗುತ್ತೆ, ಏನು ತೊಂದರೆ ಆಗುತ್ತೆ. ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ, ಇದೆಲ್ಲ ಕಟ್ತೀವಿ. ಮತ್ತು ಯಾಕೆ ಈ ಥರ ಮಾಡ್ತಾರೆ? ರೋಡ್ ತುಂಬ ತೊಂದರೆ ಇದೆ. ಈ ರೋಡು ತುಂಬ ಫುಲ್ ಇಲ್ಲಿಂದ 1 ಕಿಲೋಮೀಟ್ರ್ ರೋಡ್ ಹಂಗೆ ಇದೆ. ಅಲ್ಲ, ಗಾರ್ಡನ್ ಸಿಟಿ ಆಫ್ ಬೆಂಗಳೂರು ಅಂತ ಹೇಳ್ತಾರೆ. ಆ ಗಾರ್ಡನ್ ಸಿಟಿಲಿ ಈ ಥರ ರಸ್ತೆ ಇದೆ ಅನ್ನೋದೇ ಜನಗಳು ನೋಡಿದ್ರೆ ಅವ್ರಿಗೆ ಡೌಟ್ ಆಗ್ತದೆ. ಗಾರ್ಡನ್ ಸಿಟಿನೋ ಇಲ್ವೋ ಅನ್ನೋ ಥರ ಅನುಮಾನ ಬರ್ತದೆ. ಹೌದು, ಆ ಥರ ಇದೆ. ತುಂಬ ಪ್ರಾಬ್ಲಮ್ ಇದೆ. ಈ ರೋಡ್ ರೆಡಿ ಮಾಡಬೇಕು. ಎಲ್ಲಿ ಹಳ್ಳ ಇದೆ ತುಂಬ ರೆಸ್ಪಾನ್ಸ್ ತೊಗೊಂಡು ಅದು ರೋಡ್ ರೆಡಿ ಮಾಡಿ. ಅದಕ್ಕೆ ರೋಡು ತುಂಬ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂದರೆ ಇವಾಗ ನೋಡಿ ಎಲೆಕ್ಷನಲ್ಲಿ ಎಲ್ಲ ಗೆಲ್ಲೋಕ್ಕೋಸ್ಕರ ಎಲ್ಲ ಮಾಡಿದ್ದಾರೆ. ಅದು ಫ್ರೀ ಇದು ಫ್ರೀ ಅಂತ. ಒಂದು ಹಾಸ್ಪಿಟ್ಲ್ ಫ್ರೀ ಮಾಡಿಲ್ಲ. ಒಂದು ಹಾಸ್ಪಿಟ್ಲ್ ಫ್ರೀ ಮಾಡಿದರೆ ಎಷ್ಟು ಜನಗಳಿಗೆ ಫ್ರೀ ಇದಾಗುತ್ತೆ, ಅನುಕೂಲ ಆಗುತ್ತೆ. ಆಮೇಲೆ ಈ ಸ್ಕೂಲ್ ಎಜುಕೇಷನ್, ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಅದೆಷ್ಟು ಕಂಟ್ರೋಲ್ ಆಗುತ್ತೆ. ಎಷ್ಟು ದುಡ್ಡು ವೇಸ್ಟ್ ಆಗ್ತಾ ಇದೆ, ಎಷ್ಟು ಟ್ಯಾಕ್ಸ್ ಇದು ವೇಸ್ಟ್ ಆಗ್ತಾ ಇದೆ ನೋಡಿ. ತುಂಬ ತೊಂದರೆ ಇದೆ. ಇದು ದಯವಿಟ್ಟು ನಮ್ಮ ಗೋರ್ಮೆಂಟಿಗೆ ನೀವು ತಲುಪಿಸ್ಬೇಕು. ನಿಮ್ಮ ಕೈಯಲ್ಲೇ ಆಗೋದು ತಲುಪ್ಸೋಕ್ಕೆ.